ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯುಗಾದಿ ಹಬ್ಬದ ದಿವಸ ಒಬ್ಬಟ್ಟು ಹೇಗ್ ಮುಖ್ಯನೋ, ಹೊಸತಡ್ಕನ್ ದಿವಸ ಈ ರೀತಿ ನಾನ್ ವೆಜ್ ಊಟ ಅಷ್ಟೇ ಮುಖ್ಯ. ಸ್ವಲ್ಪ ಸ್ಪೆಷಲ್ ಆಗಿ ಅದೇ ಚಿಕನ್ ಮಟನ್ ಮಾಡೋ ಬದಲು ಈ ರೀತಿ ತಲೆಕಾಲ್ ಸಾರು ಮಾಡ್ತಾ ಇದೀನಿ. ಫ್ರೆಶ್ ಆಗಿ ಹುರಿದಿರೋಂತಹ ಮಸಾಲೆ ಹಾಕಿ ನಾಟಿ ಸ್ಟೈಲ್ ಅಲ್ಲಿ ತಲೆಕಾಲ್ ಸಾರು ಮಾಡ ಹೇಗೆ ಅಂತ ನೋಡೋಣ. ಮೊದ್ಲಿಗೆ ಈ ತಲೆಕಾಲ್ನೆಲ್ಲ ಒಂದ್ ಸ್ವಲ್ಪ ಅರಿಶಿನ ಹಾಕಿ ಒಂದ್ 4-5 ಸತಿ ತೊಳೆದಿಟ್ಕೊಂಡಿರೋಣ. ಇದನ್ನೆಲ್ಲ ಫಸ್ಟ್ ಒಂದ್ ಸ್ವಲ್ಪ ಬೇಯಿಸ್ಕೊಬೇಕು. ಅದಕ್ಕೆ ಒಂದು ಕುಕ್ಕರ್ ಅಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕಿ ಒಂದ್ ಈರುಳ್ಳಿ, ಒಂದ್ ಚಿಕ್ಕದಾಗುವಷ್ಟು ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಹೆಚ್ಚಿದೀನಿ. ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ, ಅದೆರಡು ಬಿಟ್ಟು ಬೇರೆ ಇನ್ನೇನು ಹಾಕ್ಬೇಡಿ. ಇದಕ್ಕೆ ಈಗ ಕ್ಲೀನ್ ಮಾಡಿ ಇಟ್ಕೊಂಡಿದೀವಲ್ವಾ ಮಟನ್ ಪೀಸಸ್, ಇದನ್ನೆಲ್ಲ ಹಾಕೊಂಡು ಒಂದ್ ಸ್ವಲ್ಪ ಚೆನ್ನಾಗಿ ಹುರಿಯೋಣ. ಒಂದ್ 2 ನಿಮಿಷ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಈಗ 1 ಗ್ಲಾಸ್ ಆಗುವಷ್ಟು ಬಿಸಿ ನೀರು ಹಾಕೊಂಡಿದೀನಿ. ನೀರು ನೋಡ್ಕೊಂಡು ಹಾಕೊಳ್ಳಿ, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ. ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದ್ 4 ವಿಜಿಲ್ ಹೊಡ್ಸ್ಕೊಂಡಿದೀನಿ. ಈಗ 5 ವಿಜಿಲ್ ಆಗಿದೆ. ಕುಕ್ಕರ್ ಸ್ವಲ್ಪ ಕೂಲ್ ಆಗ್ಲಿ, ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದ್ 2 ಸ್ಪೂನ್ ಎಣ್ಣೆ ಹಾಕೊಂಡು ಒಂದ್ ಈರುಳ್ಳಿನ, ಮೀಡಿಯಂ ಸೈಜ್ ಆಗಿರೋ ಈರುಳ್ಳಿನ ಸ್ವಲ್ಪ ಹುರಿದಂಗಾಗ್ಲಿ, ತುಂಬಾ ಬೇಯಿಸ್ಕೊಳ್ಳೋದೆಲ್ಲ ಏನು ಇಲ್ಲ. ಒಂದ್ ಮುಷ್ಟಿ ಆಗುವಷ್ಟು ಬೆಳ್ಳುಳ್ಳಿ ಮತ್ತೊಂದ್ 2-3 ಪೀಸ್ ಆಗುವಷ್ಟು ಶುಂಠಿ ಹಾಕೊಂಡಿದೀನಿ. ಇದ್ರ ಜೊತೆಗೇನೆ ಒಂದ್ 2 ಪೀಸ್ ಆಗುವಷ್ಟು ಚಕ್ಕೆ, ಒಂದ್ 4 ಲವಂಗ ಮತ್ತೊಂದ್ 2 ಆಗುವಷ್ಟು ಹಸಿ ಮೆಣಸಿನ್ಕಾಯಿ. ಹಸಿ ಮೆಣಸಿನ್ಕಾಯಿ ಹಾಕೋದು ಒಂದ್ ಸ್ವಲ್ಪ ನಾಟಿ ಫ್ಲೇವರ್ಗೋಸ್ಕರ. ಇದ್ರ ಜೊತೆಗೆ 1.5 ಸ್ಪೂನ್ ಆಗುವಷ್ಟು ಧನಿಯಾ ಕಾಳು ಮತ್ತೊಂದ್ 10-12 ಆಗುವಷ್ಟು ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡಿದೀನಿ. ಇದಕ್ಕೆ ಈಗ ಒಂದ್ ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಆಗಿ ತುರಿದಿರೋಂತ ಕಾಯಿ ತುರಿ, ಒಂದ್ ಸ್ವಲ್ಪ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಚೆನ್ನಾಗಿ ಹಾಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ, ಘಮ ಅನ್ಸುತ್ತೆ. ಇದೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಇಡೋಣ. ಅದಾದ್ಮೇಲೆ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರೋಣ. ಈಗ ಕುಕ್ಕರ್ ಪ್ರೆಷರ್ ಕೂಡ ಹೋಗಿದೆ ನೋಡಿ, ನಾವು ಹಾಕಿರೋ ಮೀಟ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಒಂದ್ 70-80% ಬೆಂದಿದೆ. ಇವಾಗ ಇದಕ್ಕೆ ಈಗ 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡು ಒಂದ್ ಸ್ವಲ್ಪ ಹಾಗೆ ಕುದಿಸ್ಕೊಳ್ಳೋಣ. ನಾವೀಗ ರುಬ್ಬಿಟ್ಕೊಂಡಿದೀವಲ್ಲ ಮಸಾಲೆ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಕನ್ಸಿಸ್ಟೆನ್ಸಿ ನೋಡಿ ಹಾಕೊಳ್ಳಿ, ಬಟ್ ಹಾಕುವಾಗ ಬಿಸಿ ನೀರೇ ಯೂಸ್ ಮಾಡಿ. ತಣ್ಣೀರ್ ಹಾಕಿದ್ರೆ ಅಷ್ಟೊಂದು ರುಚಿ ಬರಲ್ಲ, ಯಾಕಂದ್ರೆ ಇದಾಗ್ಲೇ ಬಿಸಿ ಇರುತ್ತಲ್ವಾ. ಮತ್ತೆ ನಾವು ತಣ್ಣೀರ್ ಹಾಕಿದ್ರೆ ಅದು ಕಾಯೋದಿಕ್ ಸ್ವಲ್ಪ ಟೈಮ್ ತಗೊಳುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸತಿ ರುಚಿ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಉಪ್ಪೇನಾದ್ರು ಕಡಿಮೆ ಇದ್ರೆ ಉಪ್ಪು ಒಂಚೂರು ಹಾಕೋಬಹುದು. ಈಗ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದ್ 2 ವಿಜಿಲ್ ಹೊಡ್ಸ್ಕೊತಾ ಇದೀನಿ ಅಷ್ಟೇ. ಈಗ ಟೋಟಲ್ ಆಗಿ ಒಂದ್ 6-7 ವಿಜಿಲ್ ಹೊಡ್ಸ್ಕೊಂಡಿದೀನಿ. ಈಗ ಕುಕ್ಕರ್ ಕೂಲ್ ಆಗಿದೆ ನೋಡಿ, ನಾವು ಹಾಕಿರೋ ಮೀಟ್ ಎಲ್ಲ ಚೆನ್ನಾಗಿ ಬೆಂದಿದೆ. ಸಾರು ಕೂಡ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಇಷ್ಟು ತೆಳ್ಳಗಿದ್ರೆ ಸಾಕು. ರಾಗಿ ಮುದ್ದೆ ಜೊತೆ ಅಂತೂ ಸಖತ್ತಾಗಿರುತ್ತೆ ಈ ಕಾಂಬಿನೇಷನ್. ಒಂದ್ಸತಿ ಟ್ರೈ ಮಾಡಿ ನೋಡಿ. ಮಟನ್ ಸಾಂಬಾರು ಇಲ್ಲ ಚಿಕನ್ ಸಾಂಬಾರ್ ಮಾಡ್ತಾನೆ ಇರ್ತೀವಿ, ಈ ರೀತಿನೂ ಒಂದ್ಸತಿ ಸಾರು ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸತಡ್ಕಿನ ದಿನ ನಿಮ್ಮನೇಲಿ ಏನ್ ವಿಶೇಷವಾದ ರೆಸಿಪಿ ಮಾಡಿದೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಸಿಂಪಲ್ ಅಡಿಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. See you in the next video. Thank you.